ಅದು 17ನೇ ಶತಮಾನದ ಆಸುಪಾಸು. ಒಮ್ಮೆ ರಾಯರು ಇಂದಿನ ಆಂಧ್ರ ಪ್ರದೇಶದ ಅದೋನಿ ಬಳಿಯಲ್ಲಿ ವಾಸ್ತವ್ಯ ಹೂಡಿದ್ದಾಗ ಅಲ್ಲಿನ ನವಾಬ ಸಿದ್ದಿ ಮಸೂದ್ ಖಾನನು ಈ ಗುರುಗಳ ಮಹಿಮೆ ಎಂಥದ್ದೆಂದು ಪರೀಕ್ಷಿಸಲು ಬರುತ್ತಾನೆ. ಶ್ರೀಗಳು ಮೂಲ ರಾಮನ ಪೂಜೆ ಮಾಡಿ ನೈವೇದ್ಯ ಮಾಡುತ್ತಿರುವ ಸಮಯ ಅದು. ನವಾಬ್ ಒಂದು ಬಟ್ಟೆ ಹೊದಿಸಿದ ತಟ್ಟೆಯನ್ನು ಸೇವಕರಿಂದ ತರಿಸಿ ಶ್ರೀಗಳ ಮುಂದೆ ಇಡುತ್ತಾನೆ. ಆ ತಟ್ಟೆ ಒಳಗೆ ಮಾಂಸಗಳ ತುಂಡುಗಳಿದ್ದವು. ಆದರೆ ಗುರುಗಳಿಗೆ ಮಾತ್ರ ನವಾಬನು ಮಾಡಿದ ಕುತಂತ್ರ ಮೊದಲೇ ತಿಳಿದು ಹೋಗುತ್ತದೆ. ಕೂಡಲೇ ಶ್ರೀ ಮೂಲ ರಾಮನಿಗೆ ಪ್ರಾರ್ಥನೆ ಮಾಡಿ ಕಮಂಡಲದಲ್ಲಿನ ತೀರ್ಥವನ್ನು ಬಟ್ಟೆ ಹೊದಿಸಿದ ತಟ್ಟೆಯ ಮೇಲೆ ಪ್ರೋಕ್ಷಿಸಿ ಬಟ್ಟೆಯನ್ನು ತೆಗೆಯಿರೆಂದು ನವಾಬರಿಗೆ ಹೇಳುತ್ತಾರೆ. ನವಾಬನು ಬಟ್ಟೆ ತೆಗೆದು ನೋಡಿದಾಗ ತಟ್ಟೆಯಲ್ಲಿ ಮಾಂಸದ ತುಂಡುಗಳ ಬದಲು ಅತ್ಯಂತ ಉತ್ತಮ ಗುಣಮಟ್ಟದ ಹಣ್ಣುಗಳು ಮತ್ತು ಗುಲಾಬಿ ಹೂಗಳನ್ನು ಕಂಡು ನವಾಬ ದಿಗ್ಭ್ರಾಂತನಾಗುತ್ತಾನೆ.